ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಪಾಂಚಜನ್ಯ IAS. ನಾನು ನವೀನ್ ಕುಮಾರ್. ಇವತ್ತಿನ ದ ಹಿಂದೂ ಪತ್ರಿಕೆಯ ವಿಶ್ಲೇಷಣೆಗೆ ನಿಮಗೆಲ್ಲರಿಗೂ ಸ್ವಾಗತ. ಮೊದಲು ಒಂದು ಪ್ರಕಟಣೆ ಇದೆ. ಇದೇ ಬರುವ ಜುಲೈ 21ರಿಂದ ಪಾಂಚಜನ್ಯ IASನ ಹೊಸ ಬ್ಯಾಚ್ ಆರಂಭ ಆಗ್ತಾ ಇದೆ. ಆನ್ಲೈನ್ ಹಾಗೂ ಆಫ್ಲೈನ್ ಎರಡೂ ವಿಭಾಗಗಳಲ್ಲೂ ತರಗತಿಗಳು ಲಭ್ಯ ಇರುತ್ತೆ. ಆಸಕ್ತಿ ಇರುವ ವಿದ್ಯಾರ್ಥಿಗಳು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟ ನಂಬರನ್ನು ಕಾಂಟ್ಯಾಕ್ಟ್ ಮಾಡಿ ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ಬಹುದು. ಇವತ್ತಿನ ಮುಖ್ಯ ವಿಷಯಗಳನ್ನು ನೋಡ್ತಾ ಹೋಗೋಣ. ಇವತ್ತು ಶನಿವಾರ ಆಗಿರೋದ್ರಿಂದ ಸ್ಪೋರ್ಟ್ಸ್ ರಿಲೇಟೆಡ್ ನ್ಯೂಸ್ಗಳು ಜಾಸ್ತಿ ಇರುತ್ತೆ, ಹಾಗಾಗಿ ಬಹಳಷ್ಟು ವಿಷಯಗಳಿಲ್ಲ. ಮೊದಲನೇದು, ದ US ಹ್ಯಾಸ್ ಅಫಿಷಿಯಲಿ ಡಿಕ್ಲೇರ್ಡ್ ದ ರೆಸಿಸ್ಟೆನ್ಸ್ ಫ್ರಂಟ್ TRF ರೆಸ್ಪಾನ್ಸಿಬಲ್ ಫಾರ್ ದಿ ಡೆಡ್ಲಿ 2025 ಪಹಲ್ಗಾಮ್ ಟೆರರ್ ಅಟ್ಯಾಕ್ ಆಸ್ ಅ ಫಾರಿನ್ ಟೆರರಿಸ್ಟ್ ಆರ್ಗನೈಸೇಷನ್ and a specially designated global terrorist group in support of India's anti-terror campaign. ಕೆಲವು ತಿಂಗಳ ಹಿಂದೆ ನಿಮಗೆ ಪಹಲ್ಗಾಮ್ ಅಟ್ಯಾಕ್ ಆಗಿರೋದು ಗೊತ್ತು. ಅದಾದ್ಮೇಲೆ ಭಾರತದ ಎಷ್ಟೋ ರಾಜಪ್ರತಿನಿಧಿಗಳು, ರಾಯಭಾರಿಗಳು ಬೇರೆ ಬೇರೆ ದೇಶಕ್ಕೆ ಹೋಗಿ ನಮ್ಮ ದೇಶದ ಪರಿಸ್ಥಿತಿಯನ್ನ, ಪಹಲ್ಗಾಮ್ ಅಟ್ಯಾಕ್ನ ಬಗ್ಗೆ ಎಲ್ಲ ವಿವರಗಳನ್ನ ಸಲ್ಲಿಸಿದ್ರು. ಈಗ ಅದಕ್ಕೆ ಸಿಕ್ಕಂತಹ ಒಂದು ಬೆಂಬಲದ ರೀತಿ ಅಮೆರಿಕ ಏನ್ ಮಾಡಿದೆ ಅಂತಂದ್ರೆ, ಈ ರೆಸಿಸ್ಟೆನ್ಸ್ ಫ್ರಂಟ್ ಅಂತ ಇತ್ತಲ್ವಾ, ಈ ಒಂದು ಭಯೋತ್ಪಾದನಾ ಸಂಘಟನೆ, ಅದನ್ನ ಅಮೆರಿಕ ಸಹ ಅಧಿಕೃತವಾಗಿ ವಿದೇಶಿ ಭಯೋತ್ಪಾದಕ ಸಂಘಟನೆ ಅಂತ ಅದನ್ನ ಗುರುತಿಸಿದೆ, ಘೋಷಣೆ ಮಾಡಿದೆ. ಅದರ ಜೊತೆ ವಿಶೇಷವಾಗಿ ಗೊತ್ತುಪಡಿಸಿದ ಜಾಗತಿಕ ಭಯೋತ್ಪಾದಕ ಗುಂಪು, ಸ್ಪೆಷಲಿ ಡೆಸಿಗ್ನೇಟೆಡ್ ಗ್ಲೋಬಲ್ ಟೆರರಿಸ್ಟ್ ಗ್ರೂಪ್ ಅಂತ ಘೋಷಣೆಯನ್ನ ಮಾಡಿದ್ದಾರೆ. ಇನ್ನು ಏನಿದು FTO ಅಂತಂದ್ರೆ, ಫಾರಿನ್ ಟೆರರಿಸ್ಟ್ ಆರ್ಗನೈಸೇಷನ್ ಇಸ್ ಅ ಗ್ರೂಪ್ ಲಿಸ್ಟೆಡ್ ಬೈ ದಿ US ಸ್ಟೇಟ್ ಡಿಪಾರ್ಟ್ಮೆಂಟ್ ಅಂಡರ್ ಸೆಕ್ಷನ್ 219. ಅಂದ್ರೆ ಅಮೆರಿಕಾದ ಒಂದು ಕಾಯ್ದೆ ಇದೆ, ಮುಖ್ಯವಾಗಿ ಅದರಲ್ಲಿ US ಸ್ಟೇಟ್ ಡಿಪಾರ್ಟ್ಮೆಂಟು ಏನ್ ಮಾಡುತ್ತೆ, ಈ ಒಂದು ಸೆಕ್ಷನ್ ಅಡಿಯಲ್ಲಿ ಒಂದು ಗ್ರೂಪ್ಗಳನ್ನ ಅಥವಾ ಫಾರಿನ್ ಟೆರರಿಸ್ಟ್ ಆರ್ಗನೈಸೇಷನ್ ಅಂತ ಅದು ಲೀಸ್ಟ್ ಮಾಡುತ್ತೆ. ಯಾವ್ದು ನೋಡಿ ಕಾಯ್ದೆ, US ಇಮಿಗ್ರೇಷನ್ ಅಂಡ್ ನ್ಯಾಷನಾಲಿಟಿ ಆಕ್ಟ್. ಈ ಕಾಯ್ದೆ ಅಡಿಯಲ್ಲಿ ಕೆಲವೊಂದನ್ನ ಅದು ಲೀಸ್ಟ್ ಮಾಡುತ್ತೆ. ಅಲೋವಿಂಗ್ ಲೀಗಲ್ ಸ್ಯಾಂಕ್ಷನ್ಸ್ ಅಂಡ್ ಫಿನಾನ್ಷಿಯಲ್ ರೆಸ್ಟ್ರಿಕ್ಷನ್ಸ್ ಟು ಕೌಂಟರ್ ಗ್ಲೋಬಲ್ ಟೆರರಿಸಂ. ಹೀಗೆ ಮಾಡೋದ್ರಿಂದ ಜಾಗತಿಕ ಭಯೋತ್ಪಾದನೆಯನ್ನು ಎದುರಿಸಲಿಕ್ಕೆ ಮುಂದಾಗ್ತಾರೆ. ಅದರ ಜೊತೆ ನಿರ್ಬಂಧಗಳನ್ನ ಹೇರೋದು, ಕಾನೂನಾತ್ಮಕವಾಗಿ ಆಗಿರಬಹುದು ಅಥವಾ ಆರ್ಥಿಕ ನಿರ್ಬಂಧಗಳಾಗಿರಬಹುದು, ಅದನ್ನ ಸಹ ವಿಧಿಸಲಿಕ್ಕೆ ಅಮೆರಿಕಕ್ಕೆ ಒಂದು ಫೈನಾನ್ಷಿಯಲ್ ಹಾಗೂ ಲೀಗಲ್ ಸಪೋರ್ಟ್ ಸಿಕ್ಕ ಹಾಗೆ ಇದು. ಹಾಗಾಗಿ ಆ ಲಿಸ್ಟ್ ಅಲ್ಲಿ ಇದ್ರೆ ಅವರು ಆರ್ಥಿಕ ಮತ್ತೆ ಕಾನೂನು ನಿರ್ಬಂಧಗಳನ್ನ ವಿಧಿಸಲಿಕ್ಕೆ ಸಾಧ್ಯ ಆಗುತ್ತೆ. ಇನ್ನು ಲಷ್ಕರ್ ಎ ತೈಬಾ, LET ಅಂತ ಶಾರ್ಟ್ ಆಗಿ ಕರಿತೇವೆ. ಲಷ್ಕರ್ ಎ ತೈಬಾ ಇಸ್ ಅ ಪಾಕಿಸ್ತಾನ್ ಬೇಸ್ಡ್ UN ಡೆಸಿಗ್ನೇಟೆಡ್ ಟೆರರಿಸ್ಟ್ ಗ್ರೂಪ್. ಇದು UN ಡೆಸಿಗ್ನೇಟೆಡ್, ವಿಶ್ವಸಂಸ್ಥೆಯಿಂದ ನಿಷೇಧಿಸಲ್ಪಟ್ಟಂತಹ ಭಯೋತ್ಪಾದಕ ಸಂಘಟನೆ. ರೆಸ್ಪಾನ್ಸಿಬಲ್ ಫಾರ್ ಮೇಜರ್ ಅಟ್ಯಾಕ್ಸ್ ಲೈಕ್ ದಿ 2008 ಮುಂಬೈ ಅಟ್ಯಾಕ್ಸ್. ಮುಂಬೈ ಅಟ್ಯಾಕ್ ಆಗಿರೋದು ನಿಮ್ಗೆ ನೆನಪಿರಬಹುದು. ಅದಕ್ಕೆ ಸಂಬಂಧಪಟ್ಟಂತಹ ಅದರ ಹೊಣೆಗಾರಿಕೆ ವಹಿಸಿಕೊಂಡಂತಹ ಒಂದು ಭಯೋತ್ಪಾದಕ ಸಂಘಟನೆ ಲಷ್ಕರ್ ಎ ತೊಯ್ಬಾ. ಈ ಲಷ್ಕರ್ ಎ ತೊಯ್ಬಾನೇ ಈ TRF ಅನ್ನ ಬೆಂಬಲಿಸ್ತಾ ಇದೆ. ನೋಡಿ, TRF ಇಸ್ ಕನ್ಸಿಡರ್ಡ್ ಅ ಫ್ರಂಟ್ ಆರ್ ಪ್ರಾಕ್ಸಿ ಯೂಸ್ಡ್ ಬೈ ಲಷ್ಕರ್ ಎ ತೊಯ್ಬಾ ಟು ಕ್ಯಾರಿ ಔಟ್ ಆಪರೇಷನ್ ವೈಲ್ ಇವೇಡಿಂಗ್ ಸ್ಕ್ರೂಟಿನಿ. ಅಂತಂದ್ರೆ ತನ್ನನ್ನ ಹೊರತಪ್ಪಿಸ್ಕೊಂಡು, ತಾನು ಹಿಂದ್ಗಡೆ ಅವಿತ್ಕೊಂಡು TRF ಅನ್ನ ಬಳಸ್ಕೊಂಡು ಏನ್ ಮಾಡ್ತಾ ಇದೆ ಲಷ್ಕರ್ ಎ ತೊಯ್ಬಾ, ಬೇರೆ ಬೇರೆ ಕಡೆ ಭಯೋತ್ಪಾದನೆಗೆ ಕುಮ್ಮಕ್ಕನ್ನ ಕೊಡ್ತಾ ಇದೆ. ಹಾಗಾಗಿ ಈ TRF ಅನ್ನ ಲಷ್ಕರ್ ಎ ತೊಯ್ಬಾದ ಪ್ರಾಕ್ಸಿ ಅಥವಾ ಅದರ ಒಂದು ಫ್ರಂಟ್ ಆರ್ಗನೈಸೇಷನ್, ಅದರ ಬೆಂಬಲವನ್ನ ಪಡ್ಕೊಂಡಂತಹ ಒಂದು ಭಯೋತ್ಪಾದಕ ಸಂಘಟನೆ ಅಂತ ಗುರುತಿಸ್ಕೊಳ್ತಾ ಇದೆ. ಮತ್ತೆ ಹಾಗಾಗಿ ಅಮೆರಿಕ ಯಾವಾಗ ಈ ನಿರ್ಧಾರವನ್ನ ಮಾಡುತ್ತೋ, ಇದನ್ನ ಲಿಸ್ಟಿಗೆ, ಟೆರರಿಸ್ಟ್ ಆರ್ಗನೈಸೇಷನ್ ಲಿಸ್ಟಿಗೆ ಸೇರಿಸಿದೆಯಲ್ವಾ, ಹಾಗಾಗಿ ಭಾರತದ ಒಂದು ನಿಲುವಿಗೆ ಬೆಂಬಲ ಸಿಕ್ಕದಾಗಿದೆ. ರಾಜತಾಂತ್ರಿಕವಾಗಿ ಒಂದು ಒಳ್ಳೆಯ ಸೂಚನೆ ಇದು. ಇನ್ನು ಎರಡನೇ ವಿಷಯ ನೋಡೋಣ. ಫುಡ್ ಅಂಡ್ ಗ್ರೋಸರಿ ಡೆಲಿವರಿ ಪ್ಲಾಟ್ಫಾರ್ಮ್ಸ್ ಲೈಕ್ ಸ್ವಿಗ್ಗಿ, ಝೊಮ್ಯಾಟೊ, ಝೆಪ್ಟೊ ಅಂಡ್ ಇವನ್ ಅಮೆಜಾನ್ have widely adopted platform fees as a new revenue stream, with charges rising and now considered an industry standard amid efforts to achieve profitability. ಗೊತ್ತಿದೆ, ಈಗ ಎಲ್ಲ ಬೇರೆ ಬೇರೆ ಡೆಲಿವರಿ ಆ್ಯಪ್ಸ್ಗಳಿರ್ಬೋದು, ಅಮೆಜಾನ್, ಫ್ಲಿಪ್ಕಾರ್ಟ್ ನಂತಹ ವಸ್ತುಗಳನ್ನ ಡೆಲಿವರಿ ಮಾಡೋರು, ಅಥವಾ ಫುಡ್ ಡೆಲಿವರಿ ಸ್ವಿಗ್ಗಿ, ಝೊಮ್ಯಾಟೊ, ಈಗ ಕೆಲವೊಂದು ಗ್ರೋಸರಿ ಡೆಲಿವರಿ ಮಾಡೋರಿರ್ತಾರೆ, ಝೆಪ್ಟೊ, ಹೀಗೆ ಹಲವಾರು ಸಂಸ್ಥೆಗಳೆಲ್ಲ ಏನ್ ಮಾಡ್ತಾ ಇವೆ, ನೀವು ಅದನ್ನ ಆ ಒಂದು ಸಂಸ್ಥೆಯ ಮೂಲಕ ಅಥವಾ ಆ ಆ್ಯಪ್ನ ಮೂಲಕ ಖರೀದಿ ಮಾಡಿದ್ರೆ ನಿಮ್ಗೆ ಗೊತ್ತಿರುತ್ತೆ, ಅಲ್ಲಿ ಬೇರೆ ಬೇರೆ ಚಾರ್ಜಸ್, ಒಂದ್ ವೇಳೆ ಅದು ಆಪರೇಷನ್ ಕಾಸ್ಟ್ ಅಂತ ಕೆಲವೊಂದಿರುತ್ತೆ, ಮತ್ತೆ ಸರ್ವಿಸ್ ಡೆಲಿವರಿ ಚಾರ್ಜ್ ಅಂತ ಇನ್ನೊಂದಿರುತ್ತೆ. ಅದಾದ್ಮೇಲೆ ನೀವು ಆ ಒಂದು ಬೇರೆ ಬೇರೆ ಕಡೆ ಏನೇನೋ ಹೇಳಿರ್ತಾರೆ, ಅಂತಂದ್ರೆ ತುಂಬಾ ಟ್ಯಾಕ್ಸ್, ಟರ್ಮ್ಸ್ ಅಂಡ್ ಕಂಡೀಷನ್ ಅಂತ ಒಂದು ಸ್ಟಾರ್ ಮಾರ್ಕ್ ಹಾಕಿ, ನಿಮ್ಗೆ ಗೊತ್ತಿರಬಹುದು, T&C ಅಂತ ಅಪ್ಲೈ ಮಾಡಿ ಕೆಳಗಡೆ ಇಂತಿಂತದಕ್ಕೆ ಚಾರ್ಜ್ ಅಂತ ದೊಡ್ಡ ಪಟ್ಟಿಯನ್ನ ಕೊಟ್ಟಿರ್ತಾರೆ ನೀವು ಒಬ್ರು ವೆಬ್ಸೈಟಿಗೆ ಹೋದ್ರೆ.
ಅಂತಂದ್ರೆ ನಮ್ಮನ್ನ ಗೊಂದಲಗೊಳಿಸುವ ಇನ್ನೊಂದು ವಿಧಾನ ಅಷ್ಟೇ ಅದು. ಆದ್ರೆ ಈಗ ನೋಡಿ, ಒಂದು ಪ್ಲಾಟ್ಫಾರ್ಮ್ ಫೀಸ್ ಇದು ಸಹ ಕೆಲವು ದಿನಗಳಿಂದ ಸುದ್ದಿಯಲ್ಲಿ ಇದೆ. ಯಾಕಂತಂದ್ರೆ ಇವರಿಗೆಲ್ಲ ಪ್ರಾಫಿಟ್ ಮಾಡೋದು ಮುಖ್ಯವಾಗಿ ತಲೆಯಲ್ಲಿ ಇರುತ್ತೆ. ಹಾಗಾಗಿ ಬೇರೆ ಬೇರೆ ಫೀಸ್ ಗಳನ್ನ ಆಡ್ ಮಾಡ್ತಾನೆ ಹೋಗ್ತಾರೆ. ಇನ್ನು ಪ್ಲಾಟ್ಫಾರ್ಮ್ ಫೀ ಅಂತಂದ್ರೆ ಇಸ್ ಅನ್ ಎಕ್ಸ್ಟ್ರಾ ಚಾರ್ಜ್ ಕಲೆಕ್ಟೆಡ್ ಬೈ ಆನ್ಲೈನ್ ಪ್ಲಾಟ್ಫಾರ್ಮ್ಸ್ ಫರ್ ಆರ್ಡರ್. ನೀವು ಪ್ರತಿ ಸಾರಿ ಆರ್ಡರ್ ಮಾಡಿದಾಗ ಎಕ್ಸ್ಟ್ರಾ ಫೀ ಅನ್ನು ಪೇ ಮಾಡಬೇಕಾಗತ್ತೆ, ಸಪರೇಟ್ ಫ್ರಾಮ್ ಡೆಲಿವರಿ ಆರ್ ಪ್ರಾಡಕ್ಟ್ ಕಾಸ್ಟ್. ಇದು ಡೆಲಿವರಿ ಕಾಸ್ಟ್ ಅಥವಾ ಪ್ರಾಡಕ್ಟ್ ಕಾಸ್ಟ್ ನಲ್ಲಿ ಇನ್ಕ್ಲೂಡ್ ಆಗಿರೋದಿಲ್ಲ. ಏಮ್ಡ್ ಅಟ್ ಕವರಿಂಗ್ ಆಪ್ ಮೇಂಟೆನೆನ್ಸ್ ಅಂಡ್ ಆಪರೇಷನಲ್ ಎಕ್ಸ್ಪೆನ್ಸಸ್. ಅವ್ರು ಕೊಡೋ ಕಾರಣ ಏನಂತಂದ್ರೆ, ನಮಗೆ ಆಪ್ ಅನ್ನ ಮೇಂಟೈನ್ ಮಾಡ್ಲಿಕ್ಕೆ ಇನ್ನಷ್ಟು ಫೀಗಳನ್ನ ನೀವು ಪೇ ಮಾಡಬೇಕು. ಅದ್ರ ಜೊತೆ ಈ ಕಾರ್ಯಾಚರಣೆಗೆ ಸಂಬಂಧಪಟ್ಟಿದ್ದು ಅಂತಂದ್ರೆ ಯಾವ್ದಾದ್ರು ಆಪರೇಷನಲ್ ಎಕ್ಸ್ಪೆನ್ಸಸ್ ಇರುತ್ತೆ, ಅದಕ್ಕೋಸ್ಕರ ಪ್ಲಾಟ್ಫಾರ್ಮ್ ಫೀಗಳನ್ನ ತಗೊಳ್ತೇವೆ ಅಂತ ಹೇಳ್ತಾರೆ. ಇನ್ನೊಂದು ಮುಖ್ಯವಾದ ವಿಷಯ, ಸಬ್ಜೆಕ್ಟ್ ಟು GST ಆಸ್ ಪರ್ ಗವರ್ಮೆಂಟ್ ರೂಲ್ಸ್. ಇದರಲ್ಲಿ GST ಅಪ್ಲೈ ಆಗುತ್ತೆ. ಇದು GST ಗೆ ಒಳಪಟ್ಟಿರುತ್ತೆ. ಯಾವುದು? ಪ್ಲಾಟ್ಫಾರ್ಮ್ ಫೀಸ್. ಆಂಟಿ ಕಾಂಪಿಟೇಟಿವ್ ಪ್ರಾಕ್ಟೀಸಸ್. ನಮ್ಮ ದೇಶದಲ್ಲಿ ಬೇರೆ ಬೇರೆ ಕಾಂಪಿಟೆನ್ಸ್ ಕಮಿಷನ್ ಅಥವಾ ಕಾಂಪಿಟೆನ್ಸ್ ಆಕ್ಟ್ ಅಂತ ಇದೆ. ಏನ್ ಮಾಡುತ್ತೆ? ಆಂಟಿ ಕಾಂಪಿಟೇಟಿವ್ ಪ್ರಾಕ್ಟೀಸಸ್, ಸ್ಪರ್ಧಾ ವಿರೋಧಿ ಆಚರಣೆಗಳು. ಸ್ಪರ್ಧಾತ್ಮಕತೆ ಸರಿಯಾಗಿದ್ದಾಗ ಮಾತ್ರ ಎಲ್ಲ ಕಡೆ ಗ್ರಾಹಕರಿಗೆ ಸರಿಯಾದ ಬೆಂಬಲ ಅಥವಾ ಸರಿಯಾದ ರೀತಿಯ ಒಂದು ವಾತಾವರಣ ಕಲ್ಪಿತ ಆಗುತ್ತೆ, ಅಲ್ಲನ್ನು ಕಲ್ಪಿಸಬಹುದು. ಉದಾಹರಣೆಗೆ ನೋಡಿ, ಈಗ ಅಮೆಜಾನ್, ಫ್ಲಿಪ್ಕಾರ್ಟ್ ಎರಡೇ ಕಂಪ್ನಿಗಳಿದಾವೆ ಅಂತ ಇಟ್ಕೊಳ್ಳಿ. ಒಂದು ಅಮೆಜಾನ್ and ಫ್ಲಿಪ್ಕಾರ್ಟ್. ಈಗ ಯಾವುದೋ ಒಂದು ವಸ್ತು ಒಂದು ಅಮೆಜಾನಿಗೆ ಹೋಗ್ಬೇಕು ನೀವು ಖರೀದಿ ಮಾಡ್ಲಿಕ್ಕೆ, ಇಲ್ವಾ ಫ್ಲಿಪ್ಕಾರ್ಟಿಗೆ ಹೋಗ್ಬೇಕು. ಹೀಗಾದಾಗ ಏನಾಗುತ್ತೆ? ಗ್ರಾಹಕರಿಗೆ ಬೇರೆ ಆಯ್ಕೆಗಳು ಇರೋದಿಲ್ಲ. ಆವಾಗ ಇವ್ರೇನ್ ಮಾಡಬಹುದು? ಈ ಎರಡು ಕಂಪನಿಗಳು ಒಟ್ಟಾಗಿ ಸೇರ್ಕೊಂಡು ತಮ್ಮದೇ ಆದ ಒಂದು ನೆಕ್ಸಸ್, ಅವರೊಳಗಡೆ ಒಂದು ಒಪ್ಪಂದವನ್ನ ಮಾಡ್ಕೊಳ್ಬಹುದು. ಒಪ್ಪಂದ ಮಾಡ್ಕೊಂಡು ಕಾರ್ಟೆಲ್ ಅಂತ ಹೇಳ್ತೇವೆ. ಕಾರ್ಟೆಲ್ ರಚಿಸ್ಕೊಂಡು ಏನ್ ಮಾಡ್ತಾರೆ? ಕೆಲವೊಂದು ವಸ್ತುಗಳನ್ನ ತಾನು ಅಮೆಜಾನ್ ಜಾಸ್ತಿ ಬೆಲೆಯಲ್ಲಿ ಮಾರಾಟ ಮಾಡ್ತೇನೆ, ಅಲ್ಲಿ ತನಗೆ ಲಾಭ ಬರುತ್ತೆ. ಇನ್ನು ಕೆಲವು ವಸ್ತುಗಳನ್ನ ನೀನು ಜಾಸ್ತಿ ಬೆಲೆಯಲ್ಲಿ ಮಾರಾಟ ಮಾಡು, ಅವಾಗ ನಿಮ್ಗೆ ಲಾಭ ಆಗುತ್ತೆ ಅಂತ ಅವರೊಳಗಡೆ ಒಪ್ಪಂದ ಮಾಡ್ಕೊಳ್ಬಹುದಲ್ವಾ. ಒಂದೋ ಮೊನೋಪೋಲಿ ಆಗ್ಬಿಡತ್ತೆ, ಇಲ್ಲ ಡ್ಯುಯೋಪೋಲಿ ಆಗ್ಬಿಡತ್ತೆ. ಅಂತಂದ್ರೆ ಈಗ ಏರ್ಟೆಲ್, ಜಿಯೋ ಅಂತ ನೀವು ಕೇಳಿರ್ತೀರಿ, ಅಲ್ಲೂ ಸಹ ಅದೇ ಆಗ್ತಾ ಇದೆ. ಒಂದು ಪ್ರೈಸ್ ಜಾಸ್ತಿ ಮಾಡಿದ ತಕ್ಷಣ ಅದು ಎಲ್ಲ ಕಡೆ ಪ್ರೈಸ್ ಜಾಸ್ತಿ ಆಗೇ ಆಗುತ್ತೆ. ಒಂದು ಕಂಪ್ನಿ ಪ್ರತಿ ತಿಂಗಳ ಡೇಟಾ ಪ್ಯಾಕ್ ಅನ್ನ ಮತ್ತೆ ಹೊಸ ರಿವೈಸ್ ಮಾಡಬಹುದು, ಎಲ್ಲ ಕಡೆ ಅಪ್ಲೈ ಆಗ್ತಾ ಹೋಗುತ್ತೆ. ಆವಾಗ ಗ್ರಾಹಕರಿಗೆ ಅಥವಾ ಕಸ್ಟಮರ್ಸ್ಗಳಿಗೆ ಆಯ್ಕೆ ಇರುವುದಿಲ್ಲ. ಮುಖ್ಯವಾದ ಕೆಲವೇ ಕಂಪನಿಗಳು ಇಡೀ ಮಾರುಕಟ್ಟೆನ ತಮ್ಮ ಕೈಲಿ ಹಿಡಿದಿಟ್ಕೊಳ್ಳುತ್ತವೆ. ಹಾಗಾಗಿ ಅವಾಗ ಏನಾಗುತ್ತೆ? ಕಾಂಪಿಟೇಷನ್ ಇರೋದಿಲ್ಲ. ಕಾಂಪಿಟೇಷನ್ ನಮಗೆ ನೋಡ್ಲಿಕ್ಕೆ ಇದೆ ಅಂತ ಅನ್ಸುತ್ತೆ, ಆದ್ರೆ ಅವರ ಒಳಗಡೆನೆ ಎಷ್ಟೋ ಸಾರಿ ಒಪ್ಪಂದಗಳು, ಕಾರ್ಟೆಲ್ಗಳು ಆಗಿರಬಹುದು. ಇದೇ ರೀತಿ ಪ್ಲಾಟ್ಫಾರ್ಮ್ ಫೀಗಳು ಸಹ ಏನಾಗ್ಬಿಡುತ್ತೆ? ನಮಗೆ ಪ್ರಾಫಿಟ್ ಮಾಡ್ಕೋಬೇಕು ಅಂತ ಅವರು ಬೇರೆ ಬೇರೆ ಶುಲ್ಕಗಳನ್ನ ವಿಧಿಸ್ತಾ ಹೋಗ್ತಾರೆ. ಆಂಟಿ ಕಾಂಪಿಟೇಟಿವ್ ಪ್ರಾಕ್ಟೀಸಸ್ ರೆಫರ್ಸ್ ಟು ಆಕ್ಷನ್ಸ್ ಲೈಕ್ ಪ್ರೈಸ್ ಫಿಕ್ಸಿಂಗ್ ಆರ್ ಕಾರ್ಟೆಲ್ ಲೈಕ್ ಬಿಹೇವಿಯರ್. ಮೊದಲೇ ಹೇಳಿದ್ನಲ್ವಾ, ಫಿಕ್ಸ್ ಮಾಡಿ ಇಡೋದು ಪ್ರೈಸ್ ಅನ್ನ. ನಿಮ್ಗೆ ಬೇರೆ ಚಾಯ್ಸೇ ಇರೋದಿಲ್ಲ, ತಗೊಂಡ್ರೆ ತಗೋಬೇಕು ಅಷ್ಟೇ ಪ್ರೈಸ್ಗೆ. ಅವರು ಕೆಲವೊಂದ್ ಕಡೆ ಸೂಪರ್ ಮಾರ್ಕೆಟ್ ನಲ್ಲಿ ಹೋದ್ರೆ ಇರುತ್ತಲ್ವಾ, ಅಂದ್ರೆ ಪ್ರೈಸ್ ಫಿಕ್ಸ್ಡ್ ಪ್ರೈಸ್ ಅಂತ ಬರ್ದು ಹಾಕಿರ್ತಾರೆ. ನಾವೇನು ಮಾಡ್ಲಿಕ್ಕೆ ಆಗೋದಿಲ್ಲ. ನಾವೆಲ್ಲ ಹೇಗಿರ್ತೇವೆ ಅಂತಂದ್ರೆ, ಸೂಪರ್ ಮಾರ್ಕೆಟ್ಗೆ ಹೋದ್ರೆ ಏನು ಡಿಸ್ಕೌಂಟ್ ಕೇಳದೆ ತಗೊಂಡ್ ಬಂದಿರ್ತೇವೆ. ಆದ್ರೆ ಈಗ ಬೀದಿ ಬದಿ ವ್ಯಾಪಾರಿಗಳ ಹತ್ರ, ಹಣ್ಣು ತರಕಾರಿ ಮಾರೋರ ಹತ್ರ ಗಂಟೆಗಟ್ಲೆ ಡಿಸ್ಕೌಂಟ್ ಬೇಕು ಅಂತ ಅಲ್ಲಿ ಚೌಕಾಸಿ ಮಾಡ್ಲಿಕ್ಕೆ ಮುಂದಾಗಿರ್ತೇವೆ. ನಿಜವಾಗ್ಲೂ ನಾವು ಸಹಾಯ ಮಾಡ್ಬೇಕಾಗಿರೋದು ಈ ಬೀದಿ ಬದಿ ವ್ಯಾಪಾರಿಗಳಿಗೆ. ಅಲ್ಲಿ ನಾವು ಚೌಕಾಸಿ ಮಾಡ್ತಾ ನಿಂತ್ಕೊಳ್ತೇವೆ. ಸೂಪರ್ ಮಾರ್ಕೆಟ್ಗಳು, ದೊಡ್ಡ ದೊಡ್ಡ ಕಂಪನಿಗಳು ಆಲ್ರೆಡಿ ಪ್ರಾಫಿಟ್ ನಲ್ಲಿ ಇರುತ್ತೆ, ಅಲ್ಲಿ ಫಿಕ್ಸ್ ಪ್ರೈಸ್ ಅಂತ ನೋಡ್ಕೊಂಡು ತಕ್ಷಣ ಖರೀದಿ ಮಾಡಿಬಿಡ್ತೇವೆ. ಹಾಗಾಗಿ ಅಂತ ಫಿಕ್ಸ್ ಪ್ರೈಸಿಂಗ್ ಮಾಡೋದು ಒಂದು. ಇನ್ನು ಕಾರ್ಟೆಲ್ ಲೈಕ್, ಮೊದಲೇ ಹೇಳಿದಾಗೆ ಕೆಲವು ಕಂಪನಿಗಳು ತಮ್ಮಲ್ಲೇ ಒಪ್ಪಂದ ಮಾಡಿಕೊಂಡು ನಮಗೆ ಮೋಸ ಮಾಡುತ್ತವೆ. ಬೈ ಮಾರ್ಕೆಟ್ ಪ್ಲೇಯರ್ಸ್ ದಟ್ ರೆಡ್ಯೂಸ್ ಕನ್ಸ್ಯೂಮರ್ ಚಾಯ್ಸ್ ಆರ್ ಮ್ಯಾನಿಪುಲೇಟ್ ಪ್ರೈಸಸ್. ಒಂದು, ನಮಗಿರೋ ಚಾಯ್ಸ್ ಅನ್ನೇ ಕಡಿಮೆ ಮಾಡಿಬಿಡೋದು. ಖರೀದಿ ಮಾಡಿದ್ರೆ ಈ ಕಂಪನಿಯಿಂದಾನೇ ಖರೀದಿ ಮಾಡಬೇಕು, ಅಥವಾ ಪ್ರೈಸ್ ಅನ್ನೇ ಮ್ಯಾನಿಪುಲೇಟ್ ಮಾಡೋದು. ಮಾರುಕಟ್ಟೆಯಲ್ಲಿ ಯಾವ ಪ್ರೈಸ್ ಇರುತ್ತೆ, ಯಾವ ಪ್ರೈಸ್ ಇರಬೇಕು ಅನ್ನೋದನ್ನ ಅವರೇ ಡಿಸೈಡ್ ಮಾಡಿಬಿಡ್ತಾರೆ. ನಮ್ಮ ಬೇಡಿಕೆ ಅಥವಾ ಪೂರೈಕೆ ಮೇಲೆ ಇರೋದಿಲ್ಲ ಅದು. ನಾವು ಅವ್ರು ಹೇಳಿದನ್ನ ಕೇಳಬೇಕಾಗತ್ತೆ ಅಷ್ಟೇ. ಅಂಡ್ ರೆಗ್ಯುಲೇಟೆಡ್ ಅಂಡರ್ ಇಂಡಿಯಾಸ್ ಕಾಂಪಿಟೇಷನ್ ಆಕ್ಟ್ 2002. ಈ ಆಂಟಿ ಕಾಂಪಿಟೇಟಿವ್ ಪ್ರಾಕ್ಟೀಸ್ ಗಳನ್ನ ನಿಯಂತ್ರಣ ಮಾಡೋದು ಯಾವ ಕಾಯ್ದೆ? ಇಂಡಿಯಾಸ್ ಕಾಂಪಿಟೇಷನ್ ಆಕ್ಟ್ 2002 ಟು ಎನ್ಶೋರ್ ಫೇರ್ ಮಾರ್ಕೆಟ್ ಪ್ರಾಕ್ಟೀಸಸ್. ಅಂತಂದ್ರೆ ಮುಖ್ಯವಾಗಿ ನ್ಯಾಯಯುತವಾದಂತಹ ಮಾರುಕಟ್ಟೆ ಪದ್ಧತಿಗಳನ್ನ ಖಚಿತಪಡಿಸಿಕೊಳ್ಳೋದು ಈ ಒಂದು ಆಕ್ಟ್ ನ ಗುರಿ. ಹೀಗಾಗಿ ಈಗ ಪ್ಲಾಟ್ಫಾರ್ಮ್ ಶುಲ್ಕಗಳನ್ನ ಏರಿಕೆ ಮಾಡ್ತಾ ಇದ್ದಾರೆ. ಇದರಿಂದಾಗಿ ಗ್ರಾಹಕರ ಮೇಲೆ ಮತ್ತೆ ಮಾರುಕಟ್ಟೆಯಲ್ಲಿ ಏನು ಪರಿಣಾಮ ಉಂಟಾಗಬಹುದು ಅನ್ನೋದ್ರ ಬಗ್ಗೆ ಚರ್ಚೆ ನಡೀತಾ ಇದೆ. ಇನ್ನು ಮುಂದಿನ ವಿಷಯ, INS ನಿಸ್ತರ್ ಏನಿದು ಇಂಡಿಯಾಸ್ ಫಸ್ಟ್ ಇಂಡಿಜಿನಸ್ಲಿ ಬಿಲ್ಟ್ ಡೈವಿಂಗ್ ಸಪೋರ್ಟ್ ವೆಸೆಲ್
was commissioned into the Navy in Visakhapatnam to enhance deep sea rescue and saturation diving capabilities. INS ನಿಸ್ತಾರನ್ನ ಏನ್ ಮಾಡಿದ್ದಾರೆ, ನೌಕಾಪಡೆಗೆ ಸೇರ್ಪಡೆ ಮಾಡಿದ್ದಾರೆ. ಇದೊಂದು ನೌಕೆ, ಇದು ಡೈವಿಂಗ್ ಸಪೋರ್ಟ್ ನೌಕೆ. ಏನಿದು ಡೈವಿಂಗ್ ಸಪೋರ್ಟ್ ವೆಸಲ್ ಅಂತಂದ್ರೆ ಏನು, ಸಾರಿ ವೆಸಲ್ ಕರೆಕ್ಟ್ ಆಗಿ ನೋಡ್ಕೊಳ್ಳಿ. ಡೈವಿಂಗ್ ಸಪೋರ್ಟ್ ವೆಸಲ್ ಇಸ್ ಅ ನ್ಯಾವಲ್ ಶಿಪ್. ಇದೊಂದು ನೌಕೆ equipped with advanced tools like remotely operated vehicles and hyperbaric chambers. ಏನ್ ಮಾಡ್ತಾರೆ ಹೈಪರ್ಬಾರಿಕ್ ಚೇಂಬರ್ಸ್ ಗಳನ್ನ ಅಥವಾ ರಿಮೋಟ್ಲಿ ಆಪರೇಟೆಡ್ ವೆಹಿಕಲ್ ಗಳನ್ನ ಅಂತಂದ್ರೆ, ಯೂಸ್ಡ್ ಫಾರ್ ಅಂಡರ್ ವಾಟರ್ ಸಾಲ್ವೇಜ್, ಸಬ್ಮರೀನ್ ರೆಸ್ಕ್ಯೂ ಅಂಡ್ ಡೀಪ್ ಸಿ ಡೈವಿಂಗ್ ಮಿಷನ್. ಮುಖ್ಯವಾಗಿ ನೀರೊಳಗೆ ಯಾರಾದ್ರೂ ರೆಸ್ಕ್ಯೂ ಮಿಷನ್ ಗಳಂತಿರುತ್ತಲ್ವಾ, ಪಾರುಗಾಣಿಸೋದು, ನೀರಿನಲ್ಲಿ ಕಷ್ಟಪಡ್ತಾ ಇರೋರನ್ನ ಅಥವಾ ಯಾರು ಸಿಕ್ಕಾಕೊಂಡವರನ್ನ ಹೊರಗೆ ತಗೋಬರೋದು, ಅಥವಾ ಜಲಾಂತರ್ಗಾಮಿಗಳನ್ನ ರಕ್ಷಿಸೋದು, ಮತ್ತೆ ಆಳ ಸಮುದ್ರದ ಡೈವಿಂಗ್ ಇರುತ್ತೆ, ಆ ಕಾರ್ಯಾಚರಣೆಗಳಿಗೋಸ್ಕರ ಬಳಸೋದು ಯಾವುದು, ಡೈವಿಂಗ್ ಸಪೋರ್ಟ್ ವೆಸಲ್. ಇನ್ನು ಆತ್ಮನಿರ್ಭರ್ ಭಾರತ್ ಇನ್ ಡಿಫೆನ್ಸ್, ನಾವು ಮೊದಲೇ ಹೇಳಿದಾಗ ಇದನ್ನ ಎಲ್ಲಿ ಇಂಡಿಜಿನಸ್ಲಿ ಬಿಲ್ಟ್ ಅಂತಂದ್ರೆ ದೇಶೀಯವಾಗಿ ನಿರ್ಮಾಣ ಮಾಡಿದ್ದು. ಅದರ ಅರ್ಥ ಏನು, ನಾವು ಆತ್ಮನಿರ್ಭರತೆ ಸಾಧಿಸ್ತಾ ಇದ್ದೇವೆ, ಸ್ವಾವಲಂಬಿಗಳಾಗ್ತಾ ಇದ್ದೇವೆ ಅಂತ. ಅಂಡರ್ ಆತ್ಮನಿರ್ಭರ್ ಭಾರತ್ ಇನಿಷಿಯೇಟಿವ್, ಇಂಡಿಯಾ ಇಸ್ ಫೋಕಸಿಂಗ್ ಆನ್ ಇಂಡಿಜಿನಸ್ ಡಿಫೆನ್ಸ್ ಪ್ರೊಡಕ್ಷನ್. ಆತ್ಮನಿರ್ಭರ್ ಭಾರತ ಉಪಕ್ರಮದ ಅಡಿಯಲ್ಲಿ ನಾವು ರಕ್ಷಣಾ ಉತ್ಪಾದನೆಯನ್ನ, ರಕ್ಷಣೆಗೆ ಸಂಬಂಧಪಟ್ಟಂತಹ ಬೇರೆ ಬೇರೆ ಸೌಕರ್ಯಗಳನ್ನ, ಡಿಫೆನ್ಸ್ ಸ್ಟ್ರಕ್ಚರ್ಗಳನ್ನ, ಇನ್ಸ್ಟ್ರೂಮೆಂಟ್ಗಳನ್ನ, ಯಾವುದೇ ಒಂದು ವಿಧಗಳನ್ನ ಅದಕ್ಕೆ ಸಂಬಂಧಪಟ್ಟದನ್ನ ದೇಶದಲ್ಲೇ ಉತ್ಪಾದನೆ ಮಾಡಬೇಕು, ಬೇರೆ ದೇಶಗಳ ಮೇಲಿನ ಅವಲಂಬನೆಯನ್ನ ಕಡಿಮೆ ಮಾಡ್ಕೊಳ್ಬೇಕು ಅನ್ನುವಂತಹ ಗುರಿಯನ್ನ ಇಟ್ಕೊಂಡಿದ್ದೇವೆ. ಹಾಗಾಗಿ ಅದಕ್ಕೆ ಸಹ ಇದೊಂದು ಬೆಂಬಲ ಸಿಗದಂಗಾಗಿದೆ. ವಿತ್ ಆಲ್ 57 ನ್ಯೂ ವಾರ್ಶಿಪ್ಸ್ ಕರೆಂಟ್ಲಿ ಅಂಡರ್ ಕನ್ಸ್ಟ್ರಕ್ಷನ್ ಬೀಯಿಂಗ್ ಬಿಲ್ಟ್ ವಿತ್ ಇನ್ ದಿ ಕಂಟ್ರಿ ಟು ರೆಡ್ಯೂಸ್ ಫಾರಿನ್ ಡಿಪೆಂಡೆನ್ಸ್. ಅಂತಂದ್ರೆ ಸುಮಾರು 57 ಯುದ್ಧ ನೌಕೆಗಳನ್ನ ನಮ್ಮ ದೇಶದೊಳಗಡೆನೆ ನಿರ್ಮಿಸ್ತಾ ಇದ್ದಾರೆ. ಹೀಗಾಗಿ ವಿದೇಶಿ ಅವಲಂಬನೆ ಕಡಿಮೆ ಆಗ್ತಾ ಇದೆ. ಮುಖ್ಯವಾಗಿ ಉದ್ದೇಶ ಅದೇ ಅಲ್ವಾ, ಸ್ವಾವಲಂಬನೆಯನ್ನ ಸಾಧಿಸೋದು. ಆತ್ಮನಿರ್ಭರತೆ ಅಂತಂದ್ರೆ ನಮ್ಮ ಮೇಲೆ ನಾವು ನಿರ್ಭರರಾಗಿರೋದು, ಬೇರೆ ದೇಶಗಳ ಮೇಲಿನ ಅವಲಂಬನೆಯನ್ನ ಕಡಿಮೆ ಮಾಡ್ಕೊಳ್ಳೋದು. ಹಾಗಾಗಿ ಈಗ ಇಲ್ಲಿ ಸೇರ್ಪಡೆ ಆಗಿರೋದು ಯಾವುದು ನೆನಪಿದೆಯಾ, INS ನಿಸ್ತಾರ್. ಕ್ವಶನ್ ನೋಡ್ತಾ ಹೋಗೋಣ. With reference to the resistant front and its recent global designation, consider the following statements. TRF has been designated as a foreign terrorist organization, FTO, by the United Nations Security Council under Chapter 7. ಏನನ್ಸ್ತಾ ಇದೆ ನಿಮಗೆ, ಸರಿ ಇದೆಯಾ? United States has classified TRF both as an FTO and a specially designated global terrorist group. TRF has been directly linked to Lashkar-e-Taiba attempts to obscure its activities and avoid international scrutiny. ಯಾವ ಸ್ಟೇಟ್ಮೆಂಟ್ ಕರೆಕ್ಟ್ ಇದೆ ಹೇಳಿರೋ ಕ್ವಶನ್ ಅಲ್ಲಿ ಹೌ ಮೆನಿ ಅಂತ ಕೇಳಿದ್ದಾರೆ, ಎಷ್ಟು ಸ್ಟೇಟ್ಮೆಂಟ್ ಕರೆಕ್ಟ್ ಅಂತ. ಎಷ್ಟು ಕರೆಕ್ಟ್ ಇರಬಹುದು? ಓನ್ಲಿ 2. ಯಾಕಂತಂದ್ರೆ ಮೊದಲನೇದು ಇನ್ಕರೆಕ್ಟ್, 2 ಮತ್ತೆ 3ನೇದು ಮಾತ್ರ ಕರೆಕ್ಟ್. ಮೊದಲನೇದು ಯಾಕೆ ಇನ್ಕರೆಕ್ಟ್, TRF ಅನ್ನ FTO ಅಂತ ಡೆಸಿಗ್ನೇಟ್ ಮಾಡಿರೋರು ಯಾರು, US. ಅಲ್ಲಿ ಕೊಟ್ಟಿರೋದೇನು ಕ್ವಶನ್ ಅಲ್ಲಿ, ಯುನೈಟೆಡ್ ನೇಷನ್, UN ಅಲ್ಲ, US FTO ಅಂತ ಡೆಸಿಗ್ನೇಟ್ ಮಾಡಿರೋದು. ಮುಂದಿನದು, ವಿತ್ ರೆಫರೆನ್ಸ್ ಟು ಇಂಡಿಯಾಸ್ ನೇವಲ್ ಅಡ್ವಾನ್ಸ್ಮೆಂಟ್ಸ್, ಕನ್ಸಿಡರ್ ದಿ ಫಾಲೋವಿಂಗ್ ಸ್ಟೇಟ್ಮೆಂಟ್ಸ್. INS ನಿಸ್ತಾರ್ is India's first diving support vessel capable of underwater salvage and submarine rescue. ಹೌದಾ? All new Indian warships currently under construction are being built indigenously as part of the Atmanirbhar Bharat initiative. ಮೂರನೇದು, hyperbaric chamber aboard a DSV is primarily used for enhanced radar and sonar communication during deep sea mission. ಇದನ್ನು ಕೇಳಿದ್ರೆ ಅದನ್ನ ಹೇಳ್ಬೇಕಾದ್ರೆ ರೇಡಾರ್, ಸೋನಾರ್ ಅನ್ನುವಂತ ಒಂದು ಟರ್ಮ್ ಬಂದಿತ್ತಾ? ನಿಮ್ಗೆ ಏನ್ ಅನ್ಸ್ತಾ ಇದೆ? ಇದು ಮೂರನೇ ಸ್ಟೇಟ್ಮೆಂಟು. ಎಷ್ಟು ಕರೆಕ್ಟ್ ಹಾಗಾದ್ರೆ? ಓನ್ಲಿ 2. ಯಾಕಂತಂದ್ರೆ ಮೂರನೇದು ಇನ್ಕರೆಕ್ಟು, 1 ಮತ್ತೆ 2ನೇದು ಮಾತ್ರ ಕರೆಕ್ಟ್. ಮೂರನೇದು ಯಾಕೆ ಇನ್ಕರೆಕ್ಟು? ಹೈಪರ್ಬಾರಿಕ್ ಚೇಂಬರ್ಸ್ ಆರ್ ಯೂಸ್ಡ್ ಫಾರ್ ಡೈವರ್ ಡಿಕಂಪ್ರೆಷನ್ ಅಂತ, ನಾಟ್ ಫಾರ್ ರೇಡಾರ್ ಅಂಡ್ ಸೋನಾರ್. ರೇಡಾರ್ ಅಥವಾ ಸೋನಾರಿಗೋಸ್ಕರ ಯೂಸ್ ಮಾಡೋದಲ್ಲ, ಡೈವರ್ ಡಿಕಂಪ್ರೆಷನ್ ಅದಕ್ಕೋಸ್ಕರ ಯೂಸ್ ಮಾಡೋದು. ಅವಾಗ ಹೇಳಿದಾಗೆ ಸಬ್ಮರೀನ್ ರೆಸ್ಕ್ಯೂ, ಆ ಒಂದು ಪಾಯಿಂಟ್ ಗಳನ್ನ ನೆನಪಿಟ್ಕೊಳ್ಳಿ. ಇದಾದ್ಮೇಲೆ, ಕನ್ಸಿಡರ್ ದಿ ಫಾಲೋವಿಂಗ್ ಸ್ಟೇಟ್ಮೆಂಟ್ಸ್ ರಿಗಾರ್ಡಿಂಗ್ ದಿ ಎಮರ್ಜಿಂಗ್ ಪ್ರಾಕ್ಟೀಸ್ ಆಫ್ ಪ್ಲಾಟ್ಫಾರ್ಮ್ ಫೀಸ್ ಇನ್ ಇಂಡಿಯಾಸ್ ಫುಡ್ ಡೆಲಿವರಿ ಸೆಕ್ಟರ್. ಪ್ಲಾಟ್ಫಾರ್ಮ್ ಫೀಸ್ ಅದರ ಬಗ್ಗೆ ಇರೋದು. ಪ್ಲಾಟ್ಫಾರ್ಮ್ ಫೀಸ್ ಆರ್ ಸಪರೇಟ್ ಫ್ರಾಮ್ ಪ್ರಾಡಕ್ಟ್ ಆರ್ ಡೆಲಿವರಿ ಚಾರ್ಜಸ್ and are used to cover operational and app related cost. ಅವರ ಆಪರೇಷನ್ ಮತ್ತೆ ಆಪರೇಷನ್ ಅಂತಂದ್ರೆ ಏನಿಲ್ಲ, ಕಾರ್ಯಾಚರಣೆ ಅಥವಾ ಅವ್ರಿಗೆ ಏನಾದ್ರೂ ಒಂದು ಬೇರೆ ಮೇಂಟೆನೆನ್ಸ್ಗೋಸ್ಕರ
ಆ್ಯಪ್ ಮೇಂಟೆನೆನ್ಸ್ಗೋಸ್ಕರ ಅವರು ಪ್ಲಾಟ್ಫಾರ್ಮ್ ಫೀಯನ್ನ ನಿಮ್ಮ ಮೇಲೆ ಆ ಶುಲ್ಕವನ್ನು ವಿಧಿಸ್ತಾರೆ. ಆಲ್ ರೆವೆನ್ಯೂ ಅರ್ನ್ಡ್ ವಯಾ ಪ್ಲಾಟ್ಫಾರ್ಮ್ ಫೀಸ್ ಈಸ್ ಎಕ್ಸೆಂಪ್ಟ್ ಫ್ರಮ್ GST ಟು ಪ್ರಮೋಟ್ ಡಿಜಿಟಲ್ ಸರ್ವಿಸಸ್. ಹೌದಾ? ಏನನ್ಸ್ತಾ ಇದೆ? ಡಿಜಿಟಲ್ ಸರ್ವಿಸ್ಗಳನ್ನ ಪ್ರಮೋಟ್ ಮಾಡಲಿಕ್ಕೆ ಅಂತ ಈ ಪ್ಲಾಟ್ಫಾರ್ಮ್ ಫೀಗಳನ್ನ GST ಇಂದ ಎಕ್ಸೆಂಪ್ಟ್ ಮಾಡಿದ್ದಾರೆ ಅಂತ ಈ ಸ್ಟೇಟ್ಮೆಂಟ್ ಹೇಳ್ತಾ ಇದೆ. ಮೂರನೇದು, ವೈಡ್ ಸ್ಪ್ರೆಡ್ ಅಂಡ್ ಸೈಮಲ್ಟೇನಿಯಸ್ ಅಡಾಪ್ಷನ್ ಆಫ್ ಪ್ಲಾಟ್ಫಾರ್ಮ್ ಫೀಸ್ ಅಕ್ರಾಸ್ ಮಲ್ಟಿಪಲ್ ಕಂಪನೀಸ್ ಮೇ ರೈಸ್ ಕನ್ಸರ್ನ್ಸ್ ಅಂಡರ್ ಇಂಡಿಯಾಸ್ ಕಾಂಪಿಟೇಷನ್ ಆಕ್ಟ್ 2002. ಕೊನೆಯಲ್ಲಿ ನೋಡಿದಂತಹ ಅಂಶ ಇದೆ ಅಲ್ವಾ? ಯಾಕಂತಂದ್ರೆ ಜಾಸ್ತಿ ಎಲ್ಲ ಕಡೆ ಪ್ಲಾಟ್ಫಾರ್ಮ್ಗಳನ್ನ ಹೆಚ್ಚು ಮಾಡ್ತಾ ಇದ್ದಾರೆ. ಇದರಿಂದಾಗಿ ಬರುವಂತಹ ಪ್ರಾಬ್ಲಮ್ ಕಾಂಪಿಟೇಷನ್ಗೆ ಸಂಬಂಧಪಟ್ಟ ಹಾಗೆ ಕ್ವಾಲಿಟಿಯಲ್ಲಿ ಇರಬಹುದು, ಮತ್ತೆ ಪ್ರೈಸ್ ಫಿಕ್ಸಿಂಗ್ ಇರಬಹುದು, ಅದೆಲ್ಲ ಸಮಸ್ಯೆಗಳು ಬರುತ್ತೆ. ಹೀಗಾಗಿ ಕಾಂಪಿಟೇಷನ್ ಆಕ್ಟ್ ಅಡಿಯಲ್ಲಿ ಕೆಲವೊಂದು ನಿಯಂತ್ರಕ ಕ್ರಮಗಳನ್ನು ಕೈಗೊಳ್ಳಬೇಕು ಅಥವಾ ಅದಕ್ಕೆ ಸಂಬಂಧಪಟ್ಟ ಚರ್ಚೆಗಳು ಆಗ್ತಾ ಇದೆ ಅಂತ ನೋಡಿದ್ವಿ. ಹಾಗಾದ್ರೆ ಎಷ್ಟು ಕರೆಕ್ಟ್? ಓನ್ಲಿ 2 ಆರ್ ಕರೆಕ್ಟ್. ಸ್ಟೇಟ್ಮೆಂಟ್ 1 and 3 ಆರ್ ಕರೆಕ್ಟ್. ಆದರೆ ಸ್ಟೇಟ್ಮೆಂಟ್ 2 ಈಸ್ ಇನ್ ಕರೆಕ್ಟ್. ಯಾಕೆ? ಪ್ಲಾಟ್ಫಾರ್ಮ್ ಫೀಸ್ ಆರ್ ಸಬ್ಜೆಕ್ಟೆಡ್ GST, ನಾಟ್ ಎಕ್ಸೆಂಪ್ಟ್. GST ಅಡಿಯಲ್ಲಿ ಬರುತ್ತವೆ, ಅದನ್ನ ಎಕ್ಸೆಂಪ್ಟ್ ಮಾಡಿಲ್ಲ. ಹಾಗಾಗಿ ನಿಮ್ಗೆ ಅರ್ಥ ಆಗಿರಬಹುದು ಅಂತ ಅಂದ್ಕೊಂಡಿದ್ದೇನೆ. ಸ್ವಲ್ಪ ಸಮಯ ಆಗಿರೋದ್ರಿಂದ ಇವತ್ತಿನ ವೊಕ್ಯಾಬ್ಯುಲರಿನ ಮಾಡ್ತಾ ಇಲ್ಲ, ಮತ್ತೆ ಮುಂದಿನ ದಿನಗಳಲ್ಲಿ ಕಂಟಿನ್ಯೂ ಮಾಡ್ತೇವೆ. ನಾಳೆ ಭಾನುವಾರ ಆಗಿರೋದ್ರಿಂದ ಹಿಂದೂ ಅನಾಲಿಸಿಸ್ ಇರೋದಿಲ್ಲ. ಇಡೀ ವಾರದನ್ನ ರಿವೈಸ್ ಮಾಡಿ, ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ, ಮತ್ತೆ ಸೋಮವಾರಕ್ಕೆ ರೀಬೌನ್ಸ್ ಆಗಿ ಹೊಸದಾಗಿ ಮತ್ತೆ ಶುರು ಮಾಡಿ. ನಾಳೆ ಇಲ್ಲದೆ ಇರೋದ್ರಿಂದ ಸೋಮವಾರ ಭೇಟಿಯಾಗೋಣ. ಎಲ್ರಿಗೂ ಧನ್ಯವಾದಗಳು. ಇದು ಪಾಂಚಜನ್ಯ IAS.